ಅವನು ಮನೆಗೆ ಮಾರಿ ಊರಿಗೆ ಉಪಕಾರಿ ಆಗಿದ್ದ. ಮೈಸೂರಿನಿಂದ ಬೆಂಗಳೂರಿಗೆ ಬಂದ. ಅವನದಲ್ಲದ ತಪ್ಪಿಗೆ ಬೀದಿ ಹೆಣವಾದ. ಯಾಕೆ, ಏನಾಯ್ತು? ಸ್ಟೋರಿ ನೋಡಿ. ಮಲಗಿದ್ದವನಿಗೆ ಅಟ್ಟಾಡಿಸಿಕೊಂಡ ಕಿಡಿಗೇಡಿಗಳು, ಯಾರದ್ದೋ ಗಲಾಟೆಗೆ ಬಲಿಯಾದ ಡ್ರೈವರ್. ಯುಗಾದಿಯ ಹೊಸದೊಡುಕು ದಿನ ಬೆಂಗಳೂರಿನಲ್ಲಿ ನೆತ್ತರು ಹರಿದಿದೆ. ಮಲಗಿದ್ದ 32 ವರ್ಷದ ನಿಖಿಲ್ ಎಂಬಾತನನ್ನ 6 ಜನರ ಗ್ಯಾಂಗ್ ಲಾಂಗು ಮಚ್ಚುಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಬೇರೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವುದಕ್ಕಂತ ಬನಶಂಕರಿಯ AK ನಗರಕ್ಕೆ ಬಂದಿದ್ದಾರೆ. ಹಂತಕರು ಪ್ಲಾನ್ ಮಾಡ್ಕೊಂಡು ಬಂದಿದ್ದ ವ್ಯಕ್ತಿ ಸಿಗದೇ ಇದ್ದ ಕಾರಣ ಮಲಗಿದ್ದ ನಿಖಿಲ್ನನ್ನ ಕೊಚ್ಚಿ ಕೊಲೆ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಕುಡಿದು ಮೈತುಂಬ ಸಾಲ ಮಾಡ್ಕೊಂಡಿದ್ದ ಕಾರಣಕ್ಕೆ ಮನೆಗೆ ಬಾರ ಅಂಥೇಳಿ ತಂದೆ ತಾಯಿ ಹೊರ ಹಾಕಿರ್ತಾರೆ. ಈತನ ಪತ್ನಿಯೂ ಕೂಡ ಸಾಲ ಮಾಡಿಕೊಂಡು ಕುಡಿದು ಅಡ್ಡಾಡೋನು ಬೇಡವೇ ಬೇಡ ಅಂಥೇಳಿ ಡಿವೋರ್ಸ್ ಕೊಟ್ಟಿರ್ತಾಳೆ. ಈಗ ಬೀದಿ ಹೆಣವಾಗಿ ಹೋಗಿದ್ದಾನೆ. ಬನಶಂಕರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ AK ಕಾಲೋನಿ ಇದೆ. AK ಕಾಲೋನಿನಲ್ಲಿ ನಿಖಿಲ್ ಎಂಬಾತ ಒಬ್ಬ ಗೂಡ್ಸ್ ಕ್ಯಾರಿಯರ್ ವೆಹಿಕಲ್ ಡ್ರೈವರ್ನ ಕೊಲೆ ವರದಿಯಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಪ್ರಾಥಮಿಕವಾಗಿ ತನಿಖೆಯಲ್ಲಿ ಇದುವರೆಗೂ ನಮಗೆ ಕಂಡು ಬಂದ ಮಾಹಿತಿಗಳೇನೆಂದರೆ 6 ಜನ 2 ವೀಲರ್ಗಳಲ್ಲಿ ಬಂದು ಮಚ್ಚು ಮತ್ತು ಇತರೆ ಒಂದು ಹರಿತವಾದ ಆಯುಧಗಳಿಂದ ಹಲ್ಲೆ ಮಾಡಿ ಹೋಗಿರ್ತಾರೆ. ಏನಕ್ಕಾಗಿದೆ ಹಲ್ಲೆ ಹಾಗೂ ಇದೇನು ಹಳೆಯ ವೈಷಮ್ಯದ ಅಥವಾ ಏನಾದರೂ ಬೇರೆ ವಿಚಾರಕ್ಕಾಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮುಂದುವರೆದಿದೆ. ಆರೋಪಿ ಪತ್ತೆ ಆದ ಕೂಡಲೇ ಮಾಹಿತಿ ನೀಡಲಾಗುವುದು. ಮೃತ ವ್ಯಕ್ತಿ ಮೈಸೂರಿನ ನಿವಾಸಿಯಾಗಿರ್ತಾನೆ. ಬೆಂಗಳೂರಿಗೆ ಬಂದು 1 ವಾರ ಆಗಿರ್ತದೆ ಅಷ್ಟೇ. ಇಲ್ಲೇ ಗೂಡ್ಸ್ ಕ್ಯಾರಿಯರ್ ಗಾಡಿ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸ್ನೇಹಿತನೊಬ್ಬನ ಸಹಾಯದಿಂದ ವಾರದ ಹಿಂದಷ್ಟೇ ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ದ. ಕೊಲೆಯಾಗಿರುವ ನಿಖಿಲ್ ಗೂಡ್ಸ್ ಗಾಡಿ ಓಡಿಸ್ಕೊಂಡು AK ನಗರದಲ್ಲಿ ವಾಸವಾಗಿದ್ದ. ನಿನ್ನೆ ಕೆಲಸ ಮುಗಿಸ್ಕೊಂಡು ಬಂದು ಮಲಗಿದ್ದಾಗ 6 ಜನ ಲಾಂಗು ಮಚ್ಚುಗಳಿಂದ ಈತನ ಮೇಲೆ ದಾಳಿ ಮಾಡಿದ್ದಾರೆ. ಘಟನೆಯ ಸಂಬಂಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದೆ. ಸದ್ಯ ಕೃತ್ಯವನ್ನೆಸಗಿ ಬೈಕ್ನಲ್ಲಿ ಎಸ್ಕೇಪ್ ಆಗಿರುವ ಹಂತಕರಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಹಂತಕರ ಬಂಧನದ ನಂತರ ಕೊಲೆಗೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗ್ಲಿಕ್ಕಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ TV, ಬೆಂಗಳೂರು.